ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕೈಯಲ್ಲಿ ಏನೂ ಕೂಡ ಆಗೋದಿಲ್ಲ. ಆತ ಟಾಸ್ಕನ್ನು ಗೆದ್ದು ಕ್ಯಾಪ್ಟನ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾರಾದರೂ ಆತ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿ ಅಂತೇಳಿ ಹೇಳಿದ್ರೆ ಕ್ಯಾಪ್ಟನ್ ಆಗ್ತಾನೆ ಹೊರತು ಆತನ ಕೈಯಲ್ಲಿ ಟಾಸ್ಕ್ಗಳನ್ನು ಆಡಿ ಟಾಸ್ಕ್ಗಳನ್ನು ಗೆದ್ದು ಕ್ಯಾಪ್ಟನ್ ಆಗುವಂಥ ಸಾಮರ್ಥ್ಯನೂ ಕೂಡ ಇಲ್ಲ, ಶಕ್ತಿಯೂ ಕೂಡ ಇಲ್ಲ ಅನ್ನುವಂತಹ ಮೂದಲಿಕೆಯ ಮಾತುಗಳನ್ನು ಕಳೆದ 3-4 ದಿನಗಳಿಂದ ನೀವು ಕೂಡ ಕೇಳಿಸ್ಕೊಂಡಿರ್ತೀರ. ಆದರೆ ಈಗ ಗಿಲ್ಲಿ ನಟ ಈ ಎಲ್ಲ ಮೂದಲಿಕೆ ಮಾತುಗಳು ಮತ್ತು ಹೊಟ್ಟೆಕಿಚ್ಚಿನಿಂದ ಯಾರೆಲ್ಲ ಮಾತನಾಡ್ತಿದ್ರಲ್ಲ ಈತನ ವಿರುದ್ಧ, ಆ ಎಲ್ಲರ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಗಿಲ್ಲಿ ನಟ ಈಗ ಮಾಡಿದ್ದಾನೆ. ಈ ಮೂಲಕ ಈತ ಪ್ರಳಯಾಂತಕ, ಜಗತ್ಕಿಲಾಡಿ ಮತ್ತು ಎಲ್ಲದಕ್ಕೂ ಕೂಡ ಸೈ ಅನ್ನೋದನ್ನು ತೋರಿಸಿ ಈಗ ಬಾಯಿ ಮುಚ್ಚಿಸಿದ್ದಾನೆ ಅಂತಲೇ ಹೇಳ್ಬೋದು. ಹಾಗಾದರೆ ಗಿಲ್ಲಿ ಮಾಡಿರುವಂತಹ ಸಾಧನೆ ಏನು? ಗಿಲ್ಲಿ ಕೈಯಲ್ಲಿ ಏನು ಆಗಲ್ಲ ಅಂತೇಳಿ ಇವರೆಲ್ಲರೂ ಕೂಡ ಹೇಳಿದ್ರಲ್ಲ, ಹಾಗಾದರೆ ಅದೇನು? ಈಗ ಅದನ್ನು ಸಾಧಿಸಿ ತೋರಿಸಿರೋದು ಹೇಗೆ ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯ ನೂತನ ಕ್ಯಾಪ್ಟನ್ ಆಗಿ ಗಿಲ್ಲಿ ನಟ ಆಯ್ಕೆ ಆಗಿದ್ದಾರೆ. ಗಿಲ್ಲಿ ನಟ ಆಯ್ಕೆ ಆಗೋದರ ಹಿಂದೆ ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ಕಾರಣಗಳಿದ್ದಾವೆ. ಒಂದು, ಈ ಬಾರಿ ಫ್ಯಾಮಿಲಿ ವೀಕ್ ಕೂಡ ಆಗಿರೋದ್ರಿಂದ ಪ್ರತಿಯೊಬ್ಬ ಸ್ಪರ್ಧಿಯ ಮನೆಯವರು ಬಂದು ಯಾರು ಈ ವಾರ ಕ್ಯಾಪ್ಟನ್ ಆಗಬೇಕು ಅನ್ನುವಂತಹ ಆಯ್ಕೆಯನ್ನು ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದರು. ಈ ರೀತಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಮನೆಯವರನ್ನು ಸೂಚಿಸುವಂತಿರಲಿಲ್ಲ ಅನ್ನುವಂಥ ಆಯ್ಕೆ ಇತ್ತು. ಹಾಗಾಗಿ ಇಬ್ಬರು ಅಶ್ವಿನಿ ಗೌಡಗೆ, ಬಹುಶಃ ಒಂದಿಬ್ಬರು ಬೇರೆ ಬೇರೆಯವರಿಗೆ, ಅದು ಬಿಟ್ಟರೆ ಬಹುತೇಕ ಎಲ್ಲರೂ ಕೂಡ ವೋಟ್ ಹಾಕಿದ್ದು ಯಾರಿಗೆ ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ ನಟನಿಗೆ. ಗಿಲ್ಲಿ ನಟನೇ ಕ್ಯಾಪ್ಟನ್ ಆಗಬೇಕು ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಆಗಿತ್ತು, ಎಲ್ಲರ ಮನೆಯವರ ಅಭಿಪ್ರಾಯ ಆಗಿತ್ತು. ಬಟ್ಟು ಈ ರೀತಿ ಗಿಲ್ಲಿನೇ ಕ್ಯಾಪ್ಟನ್ ಆಗ್ತಾನೆ ಅನ್ನೋದು ಯಾವಾಗ ಮುನ್ಸೂಚನೆ ಸಿಕ್ತೋ ಆಗ ಒಂದಷ್ಟು ಜನ ಹಿಂದ್ಗಡೆಯಿಂದ ಮಾತನಾಡೋದಕ್ಕೆ ಶುರು ಮಾಡಿದರು. ಅದರಲ್ಲೂ ಕೂಡ ಸೂರಜು ಬಿಗ್ ಬಾಸ್ ಬೇಕಂತಲೇ ಹೀಗೆಲ್ಲ ಪ್ಲಾನನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾದಂಥ ಆರೋಪವನ್ನು ಬಿಗ್ ಬಾಸ್ ಮೇಲೇ ಹಾಕಿದರೆ, ಇನ್ನುಳಿದಂತೆ ರಘು ಮತ್ತು ರಕ್ಷಿತಾ ಕೂಡ ಗಿಲ್ಲಿಯ ಹಿಂದೆ ಈ ಬೆನ್ನಿಗೆ ಚೂರಿ ಹಾಕೋದು ಅಂತೇಳಿ ಹೇಳ್ತಾರಲ್ಲ, ಆ ರೀತಿಯ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿದರು. ಆದರೆ ಬಿಗ್ ಬಾಸ್ ಮನೆಗೆ ಬಂದಂತಹ ಕೆಲವು ಸ್ಪರ್ಧಿಗಳ ಮನೆಯವರ ಮುಂದಿನ ಕ್ಯಾಪ್ಟನ್ ಯಾರು ಆಗಬಹುದು ಅಂತೇಳಿ ಕೇಳಿದಾಗ ಬಹುತೇಕ ಮನೆಯವರು ಗಿಲ್ಲಿಗೆ ಮತ ಹಾಕಿದ್ರಲ್ಲ, ಆ ಬಳಿಕ ಗಿಲ್ಲಿಗೆ ನಮ್ಮ ಫೇವರೇಟ್, ಹಾಗಾಗಿ ಮನೆಯನ್ನು ಹೇಗೆ ಗಿಲ್ಲಿ ನಿಭಾಯಿಸ್ತಾನೆ ಅನ್ನುವಂಥದ್ದನ್ನು ನೋಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಆತನನ್ನೇ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡಿ ಹೋಗಿದ್ರು. ಎಂಡ್ ಆಫ್ ದಿ ಡೇಗೆ ಆತನಿಗೆ ಈಗ ಈ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ, ಕ್ಯಾಪ್ಟನ್ ಆಗುವಂಥ ಸುವರ್ಣ ಅವಕಾಶ ಸಿಕ್ಕಿದೆ. ಆದರೆ ಗಿಲ್ಲಿ ನಟನ ವಿರುದ್ಧವಾಗಿ ಒಂದಷ್ಟು ಷಡ್ಯಂತ್ರಗಳು ನಡೀತಾ ಇತ್ತು. ಇನ್ಫ್ಯಾಕ್ಟು ರಘು, ರಕ್ಷಿತಾ ಮತ್ತು ಸೂರಜು ಇದೇ ಮಾತನ್ನು ಮೊನ್ನೆಯೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳಿದರು. ಏನಂತ ಹೇಳಿದರೆ, ಮನೆಯವರ ಮತಗಳಿಂದ ಗಿಲ್ಲಿ ನಟ ಕ್ಯಾಪ್ಟನ್ ಆದರು ಅನ್ನೋದು ರಘು, ಸೂರಜ್, ರಕ್ಷಿತಾ ಶೆಟ್ಟಿ ಮಾತನಾಡಿಕೊಂಡಿದ್ರು. 4 ವೋಟ್ ಬಂದಿದ್ದಕ್ಕೆ ಖುಷಿಯಾಗಿದ್ದಾನೆ. ಇವತ್ತು ಗಿಲ್ಲಿ ಮಲಗೋದೇ ಇಲ್ಲ, ಗಿಲ್ಲಿ ಟಾಸ್ಕ್ ಆಡಿ ಕ್ಯಾಪ್ಟನ್ ಅಂತೂ ಆಗಲ್ಲ, ಹೀಗಾದರೂ ಮಾಡೋಣ ಅಂತೇಳ್ಬಿಟ್ಟು ಕ್ಯಾಪ್ಟನ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ರಘು ಹೇಳಿದ್ರೆ, ಇದಕ್ಕೆ ಧ್ವನಿಗೂಡಿಸಿದಂಥ ರಕ್ಷಿತಾ ಮತ್ತು ಸೂರಜ್ ಕೂಡ ಇದೇ ವಿಚಾರವನ್ನು ಹೇಳ್ತಾರೆ. ಇನ್ನು ರಘು, ರಕ್ಷಿತಾ ಮತ್ತು ಸೂರಜ್ ಈ 3 ಆಡಿದಂತಹ ಮಾತುಗಳು ಏನಂತ ಹೇಳಿದ್ರೆ, ಗಿಲ್ಲಿ ಕ್ಯಾಪ್ಟನ್ ಆಗಲ್ಲ ಅಂತೇಳಿ ಗೊತ್ತಿತ್ತು, ಹೀಗಾಗಿ ಬಿಗ್ ಬಾಸ್ ಈ ರೀತಿಯಾಗಿ ಪ್ಲಾನನ್ನು ಮಾಡಿದ್ದಾರೆ ಅಂಥೇಳಿ ಆರೋಪವನ್ನು ಹೊರಿಸಲಾಯಿತು. ಈ ಮೂಲಕ ಸೂರಜ್ ಅವರು ಬಿಗ್ ಬಾಸ್ ಮೇಲೇನೆ ಈ ಆರೋಪವನ್ನು ಹೊರಿಸ್ತಾರೆ. ಇದಾದ ಬಳಿಕ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ಅವರ ಕ್ಯಾಪ್ಟನ್ಸಿ ಟಾಸ್ಕ್ ನಡುವೆ ಒಂದು ಫೈಟ್ ಕೂಡ ನಡೀತದೆ. ಅಂದರೆ ಇನ್ಫ್ಯಾಕ್ಟು ಬಹುತೇಕ ಗಿಲ್ಲಿನೇ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ಕೊಡ್ತಾರೆ. ಈಗ ಕ್ಯಾಪ್ಟನ್ಸಿ ಟಾಸ್ಕಿಗೆ ಇಬ್ಬರು, ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಇಬ್ಬರು ಕೂಡ ಆಯ್ಕೆ ಆಗಿದ್ದೀರಾ, ಇಬ್ಬರು ಕೂಡ ಟಾಸ್ಕನ್ನು ಗೆಲ್ಲಬೇಕು, ನಂತರ ಯಾರು ಟಾಸ್ಕನ್ನು ಗೆಲ್ತಾರೋ ಅವ್ರಿಗೆ ಕ್ಯಾಪ್ಟನ್ಸಿ ಅವಕಾಶ ಸಿಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಇದಾದ ಬಳಿಕ ಅಲ್ಲಿ ಒಂದು ಬಾಲನ್ನು ಸಂಗ್ರಹಿಸುವಂಥ ಟಾಸ್ಕನ್ನು ಕೂಡ ಕೊಡ್ತಾರೆ. ಬಲೂನನ್ನು ಮೇಲೆಸೆದು ಬಲೂನು ಕೆಳಗೆ ಬರೋದ್ರೊಳಗಡೆ ಬಾಲನ್ನು ಕಲೆಕ್ಟ್ ಮಾಡಿ ಅದನ್ನು ಬಾಕ್ಸ್ ಒಳಗಡೆ ಹಾಕಬೇಕು. ಈ ರೀತಿ ಹಾಕುವಂಥ ಸಂದರ್ಭದಲ್ಲಿ ಹೆಚ್ಚು ಬಾಲನ್ನು ಹೊಂದಿದಂಥವರು ವಿನ್ನರ್ ಆಗಿ ಘೋಷಣೆ ಆಗ್ತಾರೆ. ಇದೇ ರೀತಿ ಟಾಸ್ಕ್ ಕೂಡ ಬಂತು, ಟಾಸ್ಕ್ ಕೂಡ ಶುರು ಆಯಿತು. ಪರಿಣಾಮ ಇಲ್ಲಿ ಗಿಲ್ಲಿ ಅತಿ ಹೆಚ್ಚು ಬಾಲ್ಗಳನ್ನು ಸಂಗ್ರಹಿಸಿ ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಅಲ್ಲಿಗೆ 2 ವಿಚಾರ. ಒಂದು, ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ, ಗಿಲ್ಲಿ ತನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವರೆಲ್ಲರೂ ಕೂಡ ಹೇಳಿದ್ರಲ್ಲ, ಅದನ್ನು ಸುಳ್ಳಾಗಿ ತೋರಿಸ್ಕೊಟ್ಟಿದ್ದಾನೆ. 2ನೇದು, ಇಲ್ಲಿ ಗಿಲ್ಲಿ ಆಟ ಆಡಿದಂಥ ರೀತಿಯ ಬಗ್ಗೆ ಸಹಜವಾಗಿ ಎಲ್ರಿಗೂ ಕೂಡ ಮೆಚ್ಚುಗೆ ಇದೆ ಅನ್ನುವಂಥದ್ದು.
ಅಂದರೆ ಧನುಷ್ ಗೌಡ ಅವರ ತಾಯಿ, ರಕ್ಷಿತಾ ಶೆಟ್ಟಿ ಅವರ ತಾಯಿ, ಧ್ರುವಂತ್ ಅವರ ಸಹೋದರ, ಅಶ್ವಿನಿ ಗೌಡ ಅವರ ತಾಯಿ, ರಘು ಅವರ ಪತ್ನಿ ಎಲ್ಲರೂ ಕೂಡ ಹೇಳಿದ್ದೇನು ಗಿಲ್ಲಿಯೇ ಕ್ಯಾಪ್ಟನ್ ಆಗಬೇಕು ಅಂತೇಳಿ. ಇನ್ನು ಸ್ಪಂದನ್ ಅವರ ತಂದೆ ತಾಯಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಬಹುತೇಕ ಎಲ್ಲರೂ ಕೂಡ ಹೇಳಿದ್ದು ಗಿಲ್ಲಿನೇ ಕ್ಯಾಪ್ಟನ್ ಆಗಬೇಕು ಅಂತೇಳಿ. ಬಟ್ ಗಿಲ್ಲಿನೇ ಕ್ಯಾಪ್ಟನ್ ಆಗಬೇಕು ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಗಿಲ್ಲಿಗೆ ಈ ಉಳಿದಂಥವರು ಇಲ್ಲ ಗಿಲ್ಲಿ ಕೈಯಲ್ಲಿ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಗಿಲ್ಲಿ ಅನ್ಫಿಟ್ ಅನ್ನೋ ರೀತಿಯಲ್ಲೂ ಕೂಡ ಹೇಳಿದರು. ಅಂದರೆ ಟಾಸ್ಕ್ ಆಡಿ ಗೆಲ್ಲೋದಕ್ಕೆ ಗಿಲ್ಲಿಗೆ ಸಾಮರ್ಥ್ಯ ಇಲ್ಲ ಅಂತೇಳಿ. ಸೊ ದಟ್ ಅಂತಿಮವಾಗಿ ಟಾಸ್ಕನ್ನೇ ಡಿಸೈನ್ ಮಾಡಿ ಕೊಡಲಾಗಿತ್ತು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ. ಸೊ ದಟ್ ಮತ್ತೆ ವಾಪಸ್ಸು ಒಂದೇನು ಟಾಸ್ಕ್ ಆಡಿ ಗೆಲ್ಲಬೇಕು. ಆ ಟಾಸ್ಕ್ ಆಡಿ ಗೆಲ್ಲುವಂಥ ಕೆಲಸವನ್ನು ಗಿಲ್ಲಿ ಮಾಡಿದ್ದಾನೆ. ಈ ಮೂಲಕ ಇಲ್ಲಿ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಗಿಲ್ಲಿ ತುಂಬ ನೀಟಾಗಿ ಮಾಡಿಕೊಂಡಿದ್ದಾನೆ. ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡ ನಡುವೆ ಫಿಸಿಕಲ್ ಟಾಸ್ಕ್ ಇದ್ರೂ ಕೂಡ ಈ ವೇಳೆ ಗಿಲ್ಲಿ ಗೆಲ್ತಾರೆ. ಬಳಿಕ ಕ್ಯಾಪ್ಟನ್ ಆಗಿ ಗತ್ತು ಗಾಂಭೀರ್ಯದಿಂದ ಕ್ಯಾಪ್ಟನ್ ರೂಮ್ ಪ್ರವೇಶವನ್ನು ಮಾಡ್ತಾರೆ. ಅಲ್ಲಿ ಗಿಲ್ಲಿ ನಟ ಪಂಚೆಯನ್ನು ಉಟ್ಟು ಶರ್ಟನ್ನು ಹಾಕಿ ವಿಜಯ ತಿಲಕವನ್ನು ಇಟ್ಕೊಂಡು ತಿರುಗಾಡಿದ್ದಾರೆ. ಇದು ಉಳಿದ ಸ್ಪರ್ಧಿಗಳಿಗೂ ಕೂಡ ಅರ್ಥ ಆಗಿದೆ. ಇನ್ನೇನು ಕ್ಯಾಪ್ಟನ್ ರೂಮನ್ನು ಪ್ರವೇಶ ಮಾಡಬೇಕು ಅನ್ನೋಷ್ಟೊತ್ತಿಗೆ ಮೈಕ್ ಧರಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಕೊಡುವಂಥ ವಾರ್ನಿಂಗು ಗಿಲ್ಲಿಯ ಮೊದಲ ಮಿಸ್ಟೇಕ್ ಆಗಿ ಈಗ ಭಾರಿ ಕುತೂಹಲವನ್ನು ಕೆರಳಿಸಿದೆ. ಯಾಕೆಂತ ಹೇಳಿದ್ರೆ ಗಿಲ್ಲಿ ಶತಸೋಂಬೇರಿ. ಗಿಲ್ಲಿ ಯಾರ ಹತ್ರನಾದರೂ ಕೆಲಸವನ್ನು ಮಾಡಿಸ್ತಿದ್ನೇ ಹೊರತು ಆತ ಕೆಲಸ ಮಾಡ್ತಿರ್ಲಿಲ್ಲ. ಹಾಗಾಗಿ ಈಗ ಕ್ಯಾಪ್ಟನ್ ಕೂಡ ಆಗಿರೋದ್ರಿಂದ ಒಂದು ಕೆಲಸವನ್ನು ಮಾಡಿಸ್ಬೇಕು ಮತ್ತು ಇಡೀ ಮನೆಯನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು. ಅದಕ್ಕೆ ಗಿಲ್ಲಿ ಯಾವ ರೀತಿ ವರ್ಕೌಟನ್ನು ಮಾಡ್ತಾರೆ, ಯಾವ ರೀತಿ ಪ್ಲಾನನ್ನು ರೂಪಿಸ್ತಾನೆ ಅನ್ನೋದು ಈಗಿರುವಂಥ ಕುತೂಹಲಕಾರಿ ಅಂಶ ಒಂದು. ಎರಡನೇದು, ಬಿಗ್ ಬಾಸ್ ಮನೆಯಲ್ಲಿ ಇವರೆಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು, ಗಿಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಬಟ್ ಈಗ ಅದು ಕೂಡ ಸುಳ್ಳಾಗಿದೆ. ಗಿಲ್ಲಿ ಕ್ಯಾಪ್ಟನ್ ಆಗಿಯೂ ಕೂಡ ಆಯ್ಕೆ ಆಗಿದೆ. ಮತ್ತೊಂದು, ಈಗ ಕ್ಯಾಪ್ಟನ್ ಆಗಿರೋದ್ರಿಂದ ಒಂದು ವಾರದ ಎಕ್ಸ್ಟ್ರಾ ಆಟ ಆಡುವಂಥ ಅವಕಾಶ ಸಿಗ್ತದೆ. ಜೊತೆಗೆ ಕೆಲವೊಂದಷ್ಟು ಪ್ರಮುಖ ನಿರ್ಧಾರಗಳಿಗೆ ಈತನ ಇನ್ಪುಟ್ಸ್ಗಳು ಮುಖ್ಯವಾಗಿರ್ತದೆ. ಹಾಗಾಗಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಅನ್ನುವಂಥದ್ದು ಏನು ಕಾಂಜಿ ಪಿಂಜಿ ಜವಾಬ್ದಾರಿನೂ ಕೂಡ ಅಲ್ಲ, ತುಂಬ ಒಳ್ಳೆಯ ಜವಾಬ್ದಾರಿನೇ. ಬಟ್ ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಕುತೂಹಲ. ವಾಟ್ ಎವರ್, ಒಂದಂತೂ ಸತ್ಯ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳದ್ದು ಒಂದು ಲೆಕ್ಕಾಚಾರ ಆದರೆ ಗಿಲ್ಲಿಯದ್ದು ಮತ್ತು ಗಿಲ್ಲಿಯ ಇತರರದ್ದು ಮತ್ತೊಂದು ಲೆಕ್ಕಾಚಾರ. ಇಲ್ಲಿ ಗಿಲ್ಲಿಯೇ ಗೆದ್ದಂತಾಗಿದೆ ಹೊರತು ಬಿಗ್ ಬಾಸ್ ಮನೆಯ ಸದಸ್ಯರು ಸೋತಂತಾಗಿದೆ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ? ನಿಮ್ಮ ಅಭಿಪ್ರಾಯ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.